ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ಇವತ್ತು ಫ್ರೈಡೇ ನನ್ನ ತಮ್ಮನ ಬರ್ತಡೇ. ಸೊ ಇದು ನನ್ನ ತಮ್ಮನ ಬರ್ತಡೇ ವ್ಲಾಗ್ ಆಗಿರುತ್ತೆ. ಮತ್ತು ಇವತ್ತಿನ ದಿನ ಹೆಂಗಿರುತ್ತೆ, ಏನು ಮಾಡ್ತೀವಿ, ಮತ್ತು ಯಾರ್ಯಾರು ಬರ್ತಾರೆ, ಎಷ್ಟು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ತುಪ್ಪದ ದೀಪ ಹಚ್ಚುತ್ತಿದ್ದೀನಿ ಚಾಮುಂಡೇಶ್ವರಿಗೆ. ಹಂಗೆ ಹಚ್ಬಿಟ್ಟು ಬರೋಣ ಅಂತ. ನನ್ನ ತಮ್ಮನ ಬರ್ತಡೇ ಅಲ್ವಾ, ಅದಕ್ಕೆ ನನ್ನ ತಮ್ಮ, ನಮ್ಮಮ್ಮ ಮತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ತುಪ್ಪ ದೀಪ ಹಚ್ಬಿಟ್ರೆ ಕೈಯೆಲ್ಲ ಆಗ್ತಿತ್ತು. ನಾನು ಇದು 2ನೇ ವಾರ ಇತ್ತು. ಸೊ ದೀಪ ಹಚ್ಬಿಟ್ಟು ಅಲ್ಲೇ ಇವತ್ತು ಶುಕ್ರವಾರ ಅಲ್ವಾ, ಪುಳಿಯೋಗರೆ ಪ್ರಸಾದ ಕೊಡ್ತಾ ಇದ್ರು. ತಿಂದ್ಬಿಟ್ಟು ಇವಾಗ ಸ್ವಲ್ಪ ಜಿಯೋ ಆಫೀಸ್ ಹತ್ರ ಕೆಲಸ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಸಿಗ್ತೀನಿ. ಚೆನ್ನಾಗಿ ಕಳಿಸ್ತಿದ್ದೀನಿ. ಸ್ವಲ್ಪ ದಪ್ಪ ಆಗ್ಬಿಟ್ಟಿದೆ ಗೈಸ್, 52 kg ಆಗ್ಬಿಟ್ಟಿದ್ದೀನಿ. ಜಿಯೋ ಆಫೀಸಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ನಾವು ಇವಾಗ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೂಟ್ಸ್ ತಿಂತೀನಿ. ಮತ್ತು ನಮ್ಮ ಮಕ್ಕಳು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಫ್ರೂಟ್ಸ್ ತೊಗೋಬೇಕು. ಸೊ ನಮ್ಮ ಅಮ್ಮ ಇಲ್ಲಿ ಕರ್ಕೊಬಂದೈತೆ. ಅಲ್ಲೆಲ್ಲ ಬ್ಯಾಸ್ಕೆಟ್ ತಗೊಳಮ್ಮ. ಸೊ ಗೈಸ್ ಇವಾಗ ಆನ್ ದ ವೇ ನಾವು ಹೋಗ್ಬೇಕಾದ್ರೆ ನಮಗೊಂದು ಎಳ್ನೀರು ಶಾಪ್ ಕಾಣಿಸ್ತು. ಅದಕ್ಕೆ ನನ್ನ ತಮ್ಮ ನಿಲ್ಲಿಸ್ಬಿಟ್ಟು 3 ಜನನು ಒಂದು ಎಳ್ನೀರು ಕುಡಿಯೋಣ ಅಂತ ಕುಡಿತಿದ್ದೀವಿ. ಬೊಂಬ್ಳ ಎಷ್ಟೈತೆ, ಬೊಂಬ್ಳ ಇರೋದು ಮಾತ್ರ ಇವನು ಚೆನ್ನಾಗಿ ಆರಿಸ್ಬಿಟ್ಟು ತಗಂತಾನೆ. ಕ್ಲಾರಿಟಿನೇ ಇಲ್ಲ. ಇದು ಫೇಕ್ಸ್ ಅಲ್ವನ. ಈ ಬೆಳಿಗ್ಗೆ ಟೈಟ್ ಆಗ್ತೆ. ನಾನು ನನ್ನ ತಮ್ಮನ ಬರ್ತಡೆಗೆ ರಿಂಗ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದು. ನಾನು ನಮ್ಮ ಅಮ್ಮಂಗೆ ಅಷ್ಟೇ ಹೇಳಿದ್ದೆ, ಅಮ್ಮ ಅವ್ನಿಗೆ ಹೇಳ್ಬೇಡ, ನಾವೇ ಯಾವ್ದಾದ್ರು ಒಂದು ರಿಂಗ್ ತಗೊಂಡೋಗಿ ಕೊಟ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ. ನನ್ನ ತಮ್ಮಂಗೆ ಅದು ಹೆಂಗೆ ಗೊತ್ತಾಯ್ತು ನಾನು ಉಂಗ್ರ ಕೊಡಿಸ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ. ಯಾರು ಹೇಳಿದ್ರು ನಿಂಗೆ ಹೆಂಗೆ ಗೊತ್ತಾಯ್ತು ನಾನು ಉಂಗ್ರ ಕೊಡಿಸ್ತಿದ್ದೀನಿ ಅಂತ? ಎಷ್ಟು ಡೌಡ್ತಾನೆ, ಎಷ್ಟು ಗಾಂಚಲಿ ಅಂದರೆ ಅಷ್ಟು ಗಾಂಚಲಿ ಗೈಸ್ ಅವನಿಗೆ. ನಿಜ ಹೇಳ ನೋಡಿ, ಅಲ್ಲೋ ಲುಕ್ ಕೊಡ್ತಿರೋದ. ಆಮೇಲೆ ಇನ್ನೊಂದೇನೋ ಗೈಸ್ ಗೊತ್ತಾ, ನಾನು ಉಂಗ್ರ ಮಾಡ್ಸೋಕ್ಕೆ ಅಂದರೆ ರಿಂಗ್ ಮಾಡ್ಸೋಕ್ಕೆ ತುಂಬ ಲೇಟ್ ಮಾಡ್ತಾ ಇದ್ದೆ. ನಮ್ಮಮ್ಮ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಮುಂದೆ ಆಗ್ತಾ ಇದ್ರು. ಸೊ ನಾನು ಸುಮ್ಮನಾಗಿದ್ದೆ. ಇವನು ಮಾನ ಮರ್ಯಾದೆ ಇಲ್ಲ ನನಗೆ. ಇಲ್ಲೇ ನೀನು ನನಗೆ ರಿಂಗ್ ಕೊಡ್ಸಲ್ವೇನೆ, ಯಾವಾಗಲೇ ಆಗ್ತೀಯೋ, ಕೈಗೆ ಸೈಟ್ ಸಿಗಲ್ಲ, ಬಾ ಹೋಗೋಣ ಹಾಕೋಕ್ಕೆ. ಏನು ನಾನೇ ಕೇಳ್ಕೊಬೇಕು, ನನಗೆ ಮರ್ಯಾದೆ ಇಲ್ವಾ ಅಂತ. ಇವನೇ ಬಾ ಹೋಗೋಣ ಅಂದ್ಬಿಟ್ಟು ಇವನೇ ಕರ್ಕೊಂಡು ಹೋದ ಗೈಸ್. ಆ ಕ್ಲಿಪ್ಪಿಂಗ್ ಆಗ್ತೀನಿ ನೋಡ್ಕೊಬನ್ನಿ. ಸೊ ಗೈಸ್ ಇವಾಗ ನಾನು ನನ್ನ ತಮಗೆ ರಿಂಗ್ ಕೊಡ್ಸೋಣ ಅಂತ ಬಂದಿದ್ದೀನಿ SRS ಜುವೆಲ್ಸಿಗೆ. ಅವನು ನೋಡು ಅಂದರೆ ಫುಲ್ಲು ಬ್ರ್ಯಾಂಡ್ ಜಾಯ್ನ್ ಆಗಿರೋದು. ಹೆಂಗ್ ಡಿಸ್ಕಷನ್ ಮಾಡ್ತವ್ರೆ ನೋಡಿ. ಜಾತ್ರೆ ತರ ದಪ್ಪದ್ ನೋಡ್ತಾವನೆ. ನಾವು ಪ್ಲೈನ್ ಆಗಿ ಈ ಥರ ಪ್ಲೈನ್ ಆಗಿರೋದು ನೋಡು ಅಂತ ಅಂದು. ಏನಂತೀಯಮ್ಮ? ಪ್ಲೈನಲ್ಲಿ ತೋರಿಸಿದ್ದು ನೋಡು ಒಂದ್ಸಲ ಅಂತ. 7,700 ಹಾಕ್ಯವ್ರೆ, 85,700. ಸೊ ಗೈಸ್ ಇವಾಗ ನನ್ನ ತಮ್ಮ ಡಿಸೈಡ್ ಮಾಡ್ದ, ಮತ್ತೆ ಬಿಲ್ಲು ಹಾಕ್ಸಿದೀವಿ. ಬಿಲ್ ಹಾಕ್ಸ್ಬಿಟ್ಟು ಗೈಸ್ ಎಲ್ಲನೂ ಡಿಸೈಡ್ ಮಾಡ್ಬಿಟ್ಟು ಮಾತಾಡಕ್ ಬರ್ತಾಯಿಲ್ಲ ಗೈಸ್. ಇವಾಗ ಎಲ್ಲನೂ ಡಿಸೈಡ್ ಮಾಡಿ ಬಿಲ್ ಹಾಕ್ಸಿದೀವಿ, ಅದನ್ನ ಡಿಸ್ಕೌಂಟ್ ಮಾಡಿಸ್ಬಿಟ್ಟು ತಗೊಂಡೋಗ್ಬೇಕು. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಮ್ಮ. ನೀನು ಹೇಳು, ನಿಂಗೆ ಹೆಂಗ ಅನಿಸ್ತಾ ಇತ್ತ? ನಿನ್ನ ಮಗಳು ದುಡ್ದುಬಿಟ್ಟು ಕೊಡಿಸ್ತಾ ಇದ್ದ. ನನ್ನ ಮಗಳು ದುಡ್ದು ನನ್ನ ಮಗನಿಗೆ ಬರ್ತಡೇಗೆ ಗಿಫ್ಟ್ ಕೊಡ್ತಿದ್ದಾಳೆ, ಖುಷಿ ಅನ್ನಿಸ್ತೈತಿ. ಅಲ್ಲ ನಾನು ಸ್ಕೂಲಲ್ಲೆಲ್ಲ ಓದೋದೇ ಇಲ್ಲ ಅಂತ ಫೇಲ್ ಆಗಿ ಕುಕ್ಕತ್ತಾ ಇದ್ನಲ್ಲ. ನಾನು ಸ್ಕೂಲಲ್ಲೆಲ್ಲ ಓದಲ್ಲ ಅನ್ನೋರು ಚಿಕ್ಕವಳಿದ್ದಾಗ ಪೇರೆಂಟ್ಸ್ ಮೀಟಿಂಗಿಗೆ ಯಾವಾಗಲೂ ಕಂಪ್ಲೇಂಟ್ ಬರೋದು. ಆದರೆ SSLC ದಾಟಿ PUC ಹೋದ್ಮೇಲೆ ಅವಳೇ ಚೆನ್ನಾಗಿ ಓದೋದು ಕಲಿತು. ಸೊ ಗೈಸ್ ನಾನು ಇವಾಗ ಎಷ್ಟು 7 ಗ್ರಾಮ್ಸಿಗೆ 85,000 ಆಯಿತು. ಡಿಸ್ಕೌಂಟ್ ಮಾಡಿ 82 ಕೊಟ್ವಿ. ಅವನು ಈ ಥರ ರಿಂಗ್ ಸೆಲೆಕ್ಟ್ ಮಾಡಿದ್ದಾನೆ. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಸೇರ್ಕೊಂಡು ಎಲ್ಲನೂ ಹಂಚಿ ಬಿರಿಯಾನಿ ಮತ್ತು ರೋಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಇನ್ನ ಮಿಕ್ಕಿದವರೆಲ್ಲ ಬರೋರು ಇದ್ದಾರೆ. ನಾನು ಮಾತ್ರ ಕೇಕ್ ತರಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರೂ ಅವರೇ ಕೇಕ್ ತೊಗೊಂಡ್ಬರ್ತಾರೆ. ಮತ್ತು ನಾನೊಂದು ಯಾಕೆ ಎಕ್ಸ್ಟ್ರಾ ಕೇಕ್ ತರಬೇಕು ಅಂತ ನಾನು ಹಂಗೆ ಸುಮ್ಮನಿದ್ದೀನಿ. ಅಪ್ಪ ಘಾಟಿಗೆ ಶಮಿ
ಬಂದ್ಬಿಟ್ಟು ಇಲ್ಲಿ ನಾನು ಲ್ಯಾಪ್ಟಾಪ್ ಆಫ್ ಮಾಡಿರೋದು ನೋಡಿ ಇಲ್ಲಿ ಅವರಕ್ಕ ಶಮಿ 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 ಫ್ಯೂಚರಲ್ಲಿ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಬರಲಿದೆ ನಮ್ಮ ಅಕ್ಕ ಇಲ್ಲಿ ಏನ್ ಮಾಡಕ್ ಹೋದೆ ಇಲ್ಲ ನೋಡಿ ಹೋಗಿರು ಶಮಿ ಮುಟ್ಟು ಶಮಿ ಶಮಿ ಸೊ ಗೈಸ್ ಇವಾಗ ನಮ್ಮ ಅಮ್ಮನ ಸೈಡ್ ಕಸಿನ್ಸ್ ಅವರೆಲ್ಲ ಬಂದಿದ್ದಾರೆ ಸೊ ನಮ್ಮ ಅಪ್ಪನ ಸೈಡ್ ಅವ್ರು ಬರೋದಕ್ಕೆ ಲೇಟ್ ಆಗುತ್ತೆ ನಾವು ಇವಾಗ ಕೇಕ್ ಮಾಡಿಸ್ತೀವಿ ಅಂತ ಅಂದ್ರು ಅದಕ್ಕೆಲ್ಲ ಅರೇಂಜ್ ಮಾಡ್ತಿದ್ದಾರೆ ಸೊ ಗೈಸ್ ಇವಾಗ ಒಂದು ರೌಂಡ್ ಕೇಕ್ ಕಟಿಂಗ್ ಮಾಡಿದ್ವಿ ಕೇಕ್ ಕಟಿಂಗ್ ಮಾಡಿ ಊಟ ಕುತ್ಕೊಂಡ್ವಿ ಯಾಕಂದರೆ ನಮ್ಮ ಅತ್ತೆಯವರೆಲ್ಲ ಬರಬೇಕಿತ್ತು ಅವ್ರು ಇನ್ನೂ ಬಂದಿರಲಿಲ್ಲ ಸೊ ಅವ್ರು ಇವಾಗ ಬಂದಿದ್ದಾರೆ ಮತ್ತು ಇನ್ನೊಂದು ರೌಂಡ್ ಕೇಕ್ ಕಟ್ ಮಾಡಿಬಿಟ್ಟು ಪಟಾಕಿ ಹೊಡೆದು ಇವತ್ತಿನ ದಿನನ ಕ್ಲೋಸ್ ಮಾಡೋಣ ಅದೊಂದು ಲಂಬು ಅದೇ ಇನ್ನೊಂದು ಲಂಬು ಎತ್ಕೊಂಡೈತೆ ಇಟ್ಕೊಳ್ಳಿ ಫೋಟೆ ಗಟ್ಟಿ ಗಿಡ್ಕ ಇಲ್ಲ ಶಿಮಿ ಸ್ಮೈಲ್ ಮಾಡು ಸ್ಮೈಲ್ ಮಾಡ ಶಮಿ ಸುಮ್ಮನಿರು ಅವನಲ್ಲಿ ಗಂಟ ಹೋದ ಇಲ್ಲೇ ಕಟ್ ಮಾಡು ನಿಕ್ಕಿ ಇಲ್ಲೇ ಕಟ್ ಮಾಡು ಇವ್ರ ದಿನೇಶ್ ನೋಡಿ ಇವ್ರ ಫ್ರೆಂಡ್ಸ್ ಕುರಿ ಗಾಡಿ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಹಿಂದ್ಗಡೆನ ಗಾಡಿ ಇವರೇ ಓನರ್ ನೋಡಿ ಬರತ್ತಲ್ಲೇ ಅಂತೆ ಚೀಲ್ದಲ್ಲೂ ಪಟಾಕಿ ಯಾಕ್ಲಾ ಹೋಗ್ ಬೇಗ ಹೊಡಿ ಇಲ್ಲ ಫೋನ್ ಇಲ್ಲ ಸುಮ್ಮನೆ ಯವ್ವ ಅಯ್ಯೋ ಲೂಸು ಅಷ್ಟ ಅದ್ ಮೇಕ್ ಹೋಗಲ್ಲ ಮಗ್ಲೇ ಡಮ್ ಅಂತ ಹೂವಿನ ಕುಂಡದು ಹಾ ಸ್ಟಾರ್ಟ್ ಆಯ್ತು ಕಚ್ಚಿದ್ದೀನಿ ಶಮಿ ಇಲ್ಲಿ ನೋಡು ಪಟಾಕಿ ಕಚ್ಚದೆ ನೀನು ಪಟಾಕಿ ಬಂದ್ ಪಾಪ ಮಗ್ಗಿ ಹೊಡಿತಲ್ವ ಬಟ್ಟೆ ಸುಟ್ಟಿರೋದು ಎಲ್ಲೈತೆ ಇವಳೆ ತೋರಿಸ್ಕೊಳ್ಳ ಅಂತಾನೆ ನೋಡಿ ಇಲ್ಲಿ ಅಯ್ಯಪ್ಪ ತೋರ್ಸ ಮಗ್ಲ ಹುಲಿ ಅರ್ಧ ಹೋಗುತ್ತೆ ಅದಕ್ಕೆ ಪಟಾಕಿ ಹೊಡಿಯಲ್ಲಲ್ವ ನಾವ ಯಾವ ಪಟಾಕಿ ಹೊಡಿತೀವಿ ಹೇಳು ಸುಸ್ರು ಬತ್ತಿ ಇಲ್ಲ ನೋಡಿ VIP ಗಳು ಇವಾಗ ಬಂದೆ ಅತ್ತೆ ಅತ್ತೆ ನಿನಗೆ ಬೆಳಗ್ಗೆ ಟೈಮ್ ಇತ್ತಿಲ್ವಾ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಐ ಶಮಿ ಒಂದ್ ಅಡಿತಾಳ ಕೊಟ್ರು ಐ ಅದ್ ಕೊಡ ಶಮಿ ಹೊಡಿತಾಳಂತ ಐ ಇನ್ನೊಂದ್ ಕೊಟ್ರ ಶಮಿ ಹೊಡಿತಾಳೆ ಇವಳು ನೋಡಿಲ್ಲ ಇವಳು ಹೋಗ್ಕೊಂಡ ಅಯ್ಯ ಬುಡ ಹೊಗೆ ಜಾಸ್ತಿ ಅದು ಹೊಲ್ಟ್ರು
ಹೋಗಿ ನೀವು ನಿಮ್ಮ ಮಗಳು ಅಳ್ತಾಳೆ. ಮುಂದಕ್ಕೆ ಹೋಗಿ ಕೆತ್ತೀವಿ ನಿಮ್ಮ ನಮ್ಮ ಶನಿಗೆ ಬಾಯ್ ರುಚಿ. ಬಾಯ್. ಇದು ನೋಡ್ಕೊಂಡವ್ರು ಅಷ್ಟೇ ಒಂದು ವಿಡಿಯೋ ಮಾಡ್ಕೊಂಡು ತಡೀರಿ. ಹೇಳು ಮತ್ತೆ ಮತ್ತೆ ಸೊ ಗೈಸ್ ಇನ್ನೊಂದು ರೌಂಡು ಕೇಕ್ ಕಟ್ಟಿಂಗ್ ಆಯಿತು ಮತ್ತು ಇವ್ರದ್ದೆಲ್ಲ ಊಟ ಆಯಿತು. ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಕೆಲಸ ಮಾಡ್ತಿದ್ದೆ. ಸೊ ಇವಾಗ ಆರ್ಡ್ರಿ ಇವ್ರನ್ನ ಕಳ್ಸ್ಕೊಡೋಣ. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 11 ಎಲ್ಲ ನಮ್ಮ ಅತ್ತೆಂದಿರೆಲ್ಲ ಊಟ ಮಾಡಿಕೊಂಡು ಪಟಾಕಿ ಹೊಡೆದು ಕೇಕ್ ಕಟ್ ಮಾಡಿ ನನ್ನ ಕಸಿನ್ಸ್ ಎಲ್ಲ ಆವಾಗಲೇ ಹೊರಟ್ರು. ಇವಾಗ ನಮ್ಮ ಅತ್ತೆಯವರೆಲ್ಲ ಹೋದ್ರು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೆಂಗಿರ್ ಬಾಯ್ ಬಾಯ್.